ಆಧ್ಯಾತ್ಮದಲ್ಲಿ ಗುರು ಉಪದೇಶ ಎಂಬುದು ಅತ್ಯಂತ ಮಹತ್ವದ ಅಂಶವಾಗಿದೆ. ಗುರು ಉಪದೇಶ ಎಂದರೆ ಗುರುವಿನಿಂದ ಶಿಷ್ಯನಿಗೆ ನೀಡುವ ಆಧ್ಯಾತ್ಮಿಕ ಮಾರ್ಗದರ್ಶನ, ಬೋಧನೆಗಳು ಹಾಗೂ ಆಮಂತ್ರಣಗಳು. ಈ ಬೋಧನೆಗಳು ಶಿಷ್ಯನ ಆತ್ಮವಿಕಾಸ, ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಸಾಂಸ್ಕೃತಿಕ ಮೌಲ್ಯಗಳ ಕುರಿತು ಮಾರ್ಗದರ್ಶನ ನೀಡುತ್ತವೆ. ಆಧ್ಯಾತ್ಮಿಕ ಗುರು ಉಪದೇಶವು ಶಿಷ್ಯನ ಜೀವನದಲ್ಲಿ ಆಳವಾದ ಮತ್ತು ಶಾಶ್ವತ ಬದಲಾವಣೆಗಳನ್ನು ತರಬಲ್ಲವು. ಗುರುಗಳ ಬೋಧನೆಗಳು ಶಿಷ್ಯನ ಆತ್ಮವಿಕಾಸದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಗುರುಗಳ ಉಪದೇಶ ಶಿಷ್ಯನಿಗೆ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳುವ ಮಾರ್ಗದಲ್ಲಿ ಸಹಾಯ ಮಾಡುತ್ತದೆ. ಇದು ಶಿಷ್ಯನಿಗೆ ಜೀವನದ ಗಟ್ಟಿತನ ಹಾಗೂ ಅರ್ಥವನ್ನು ತಿಳಿಸಲು ಸಹಕಾರಿಯಾಗುತ್ತದೆ. ನೈತಿಕ ಮೌಲ್ಯಗಳು. ಗುರುಗಳ ಉಪದೇಶ ನೈತಿಕ ಮೌಲ್ಯಗಳು ಹಾಗೂ ಜೀವನದ ಸತ್ಯಗಳನ್ನು ತಿಳಿಯುವಲ್ಲಿ ಶಿಷ್ಯನಿಗೆ ಸಹಾಯ ಮಾಡುತ್ತದೆ. ಇದು ಪ್ರಾಮಾಣಿಕತೆ, ದಯೆ, ವಿನಮ್ರತೆ ಮತ್ತು ಧರ್ಮ ಪಾಲನೆಗೆ ಒತ್ತು ನೀಡುತ್ತದೆ. ಶಿಷ್ಯನು ಈ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಅವರು ಶ್ರೇಷ್ಠ ವ್ಯಕ್ತಿಗಳಾಗಲು ಸಾಧ್ಯವಾಗುತ್ತದೆ. ವೈಯಕ್ತಿಕ ಬೆಳವಣಿಗೆ. ಗುರು ಉಪದೇಶವು ವ್ಯಕ್ತಿಯ ವೈಯಕ್ತಿಕ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇದು ಶಿಷ್ಯನಿಗೆ ದಕ್ಷತೆಗಳನ್ನು ಬೆಳೆಸಲು, ವೈಯಕ್ತಿಕ ಸಮಸ್ಯೆಗಳನ್ನು ನೀಗಿಸಲು ಮತ್ತು ಸಮತೋಲನಯುತ ಜೀವನವನ್ನು ರೂಪಿಸಲು ಸಹಕಾರಿಯಾಗುತ್ತದೆ. ಗುರುಗಳ ಮಾರ್ಗದರ್ಶನವು ಶಿಷ್ಯನ ಜೀವನದಲ್ಲಿ ಉತ್ಸಾಹವನ್ನು, ಶಾಂತಿಯನ್ನು ಮತ್ತು ಸಮಾಧಾನವನ್ನು ತರಬಲ್ಲದು. ಆಧ್ಯಾತ್ಮಿಕ ಗುರು ಉಪದೇಶವು ಶಿಷ್ಯನ ಜೀವನವನ್ನು ಸಕಾರಾತ್ಮಕವಾಗಿ ಮಾರ್ಗದರ್ಶಿಸುವ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಪ್ರೇರೇಪಿಸುವ ಮಹತ್ವದ ಸಾಧನವಾಗಿದೆ. ಗುರುಗಳ ಉಪದೇಶವು ಶಿಷ್ಯನ ಜೀವನದಲ್ಲಿ ಹಿತಕರ ಬದಲಾವಣೆಗಳನ್ನು ತರಬಲ್ಲದು ಮತ್ತು ಆತ್ಮ ಸಾಕ್ಷಾತ್ಕಾರದ ಮಾರ್ಗವನ್ನು ಅನುಸರಿಸಲು ಪ್ರೇರೇಪಿಸಬಲ್ಲದು. ಈ ಮೂಲಕ ಶಿಷ್ಯನು ತನ್ನ ಜೀವನದ ಗಟ್ಟಿತನವನ್ನು, ನೈತಿಕತೆಯನ್ನು, ಸಾಂಸ್ಕೃತಿಕ ಮೌಲ್ಯಗಳನ್ನು ಮತ್ತು ಸಮುದಾಯದ ಒಕ್ಕೂಟವನ್ನು ಅರ್ಥಮಾಡಿಕೊಳ್ಳುತ್ತಾನೆ. ನೀವು ಈ ಸಂಕ್ಷಿಪ್ತ ವಿವರಣೆಯನ್ನು ಇಷ್ಟಪಟ್ಟರೆ ದಯವಿಟ್ಟು ಭಕ್ತಿ ನಾಮ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ. ಹೀಗಾಗಿ ನಾವು ಹೆಚ್ಚು ಆಧ್ಯಾತ್ಮಿಕ ವಿಷಯಗಳನ್ನು ತರುವಂತೆ ಮಾಡಬಹುದು. ವೀಕ್ಷಿಸಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು.